ಸದಾ ನನ್ನ ಜೀವನದಲ್ಲಿ ಒಂದಲ್ಲ ಒಂದು ರೀತಿ ಒಂದು ಮಾರ್ಗಸೂಚಿಯಾಗಿ ನನ್ನೊಟ್ಟಿಗಿದ್ದು ನನಗೆ ಒಳ್ಳೆಯ ಒಂದು ಭಾವನಾತ್ಮಕವಾದಂಥ ಭಾವನೆಗಳನ್ನು ತುಂಬುತ್ತಾ ನನಗೆ ಸರಿಯಾದ ಒಂದು ಮಾರ್ಗದರ್ಶನವನ್ನು ನೀಡ್ತಾ ಇರ್ತಕ್ಕಂಥ ಸಂಸ್ಥೆಯ ಅಧ್ಯಕ್ಷ ಆಗಿರ್ತಕ್ಕಂಥ ಕಾಡಿನಹಳ್ಳಿ ನಾಗರಾಜಣ್ಣವರೇ, ಮತ್ತೋರ್ವ ನನ್ನ ಆತ್ಮೀಯ ಸ್ನೇಹಿತರು, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು, ಹಾಲಿ ನಿರ್ದೇಶಕರು ಆಗಿರ್ತಕ್ಕಂಥ ಸನ್ಮಾನ್ಯ ಸಾಮೇಗೌಡ್ರೆ, ಸಮಾಜ ಮುಖಿ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಉತ್ತಮ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಕೆಪಿ ಟ್ರಾವೆಲ್ಸ್ನ ಅಧ್ಯಕ್ಷ ಆಗಿರ್ತಕ್ಕಂಥ ಪ್ರಭಾಕರ್ ಅವರೇ, ಮತ್ತೋರ್ವ ನನ್ನ ಆತ್ಮೀಯರು, ನನ್ನ ಸಹೋದರರು ಆದಂಥ ಮುನ್ಸಾಮ್ಗೌಡ್ರೆ, ವರ್ಧಣ್ಣವರೇ, ವಿಶೇಷವಾಗಿ ಈ ಕಾರ್ಯಕ್ರಮದ ರೂವಾರಿಗಳು, ಕೇಂದ್ರ ಬಿಂದುಗಳು, ಇಡೀ ಜಿಲ್ಲೆಯನ್ನ ಪ್ರತಿನಿಧಿಸ್ತಾ ಇರ್ತಕ್ಕಂಥ ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಂಡು ಜಿಲ್ಲೆಯನ್ನು ಪ್ರತಿನಿಧಿಸ್ತಾ ಇರ್ತಕ್ಕಂಥ ನನಗೆ ತುಂಬಾ ಆತ್ಮೀಯರಾಗಿರ್ತಕ್ಕಂಥ ಅನಿಲ್ ಅಣ್ಣವರೇ, ನಮ್ಮ ಮತ್ತೋರ್ವ ನನಗೆ ತುಂಬಾ ಆತ್ಮೀಯರು, ನನ್ನ ಒಟ್ಟಿಗೆ ಒಳ್ಳೆಯ ಒಂದು ಒಳನಾಟವನ್ನು ಇಟ್ಕೊಂಡಿರ್ತಕ್ಕಂಥ ನನ್ನ ಆತ್ಮೀಯರು, ಈ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಅಶೋಕ್ ಸರ್ ಅವರೇ, ಮತ್ತು ಈ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳೇ, ವೆಂಕಟಗಿರಣ್ಣವರೇ, ಸೊಣ್ಣಣ್ಣವರೇ, ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕ ವೃಂದದವರೇ, ವೇದಿಕೆ ಒಂದು ಮುಂಭಾಗದಲ್ಲಿ ಆಸನಿರ್ತಕ್ಕಂಥ ಎಲ್ಲ ಗುರು ವೃಂದದವರೇ, ವೇದಿಕೆಯಲ್ಲಿ ಮುಂದೆ ವೇದಿಕೆ ಮುಂಭಾಗದಲ್ಲಿ ಆಸನಿರ್ತಕ್ಕಂಥ ಎಲ್ಲ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರೇ, ಇವತ್ತು ಕಾಡೇನಹಳ್ಳಿ ನಾಗರಾಜಣ್ಣವರು ಒಂದು ಸಂಕಲ್ಪ ಮಾಡಿದ್ರು. ಈ ಕಾರ್ಯಕ್ರಮನ ಆಯೋಜನೆ ಮಾಡ್ತಕ್ಕಂಥ ಮುಂಚೆ ಸಾಮೇಗೌಡರನ್ನ, ನನ್ನನ್ನ, ಪ್ರಭಾಕರು, ಮುನ್ಸಾಮಿಯವ್ರನ್ನೆಲ್ಲ ಕರೆಸ್ಕೊಂಡು ಇವತ್ತು ಏನು ಸರ್ಕಾರಿ ಶಾಲೆಗಳು ಒಂದು ಗುಣಾತ್ಮಕವಾಗಿ ಕೆಲಸ ಮಾಡ್ತಾ ಇದೆ, ಅದರಲ್ಲಿ ಶಿಕ್ಷಕರ ಪಾತ್ರ ಬಹಳಷ್ಟು ಇದೆ ಅಂತ ಒಂದು ಶಿಕ್ಷಕರನ್ನ ನಾವು ಗುರುತಿಸ್ತಕ್ಕಂಥದ್ದು ನಮ್ಮ ಮೇಲೆ ಇರ್ತಕ್ಕಂಥ ಒಂದು ಗುರುತರವಾದಂತಹ ಒಂದು ಜವಾಬ್ದಾರಿಗಳು. ಆ ನಿಟ್ಟಿನಲ್ಲಿ ನಾವು ಜಿಲ್ಲೆಯಲ್ಲಿ ಏನು ಅನಿಲ್ ಅವರ ಒಂದು ತಂಡ ಮತ್ತು ಇಲ್ಲಿ ತಾಲೂಕಲ್ಲಿ ಏನು ಕಾರ್ಯದರ್ಶಿಗಳು 7 ಜನ ಇಲ್ಲಿ ಆಯ್ಕೆ ಆಗಿದ್ದಾರೆ, ಅವರನ್ನ ಗುರುತಿಸ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಒಂದು ಕಾರ್ಯಕ್ರಮವನ್ನ ಒಂದು ಮಾಡೋಣ ಅಂತಕ್ಕಂಥದ್ದು ನಮ್ಮ ಜೊತೆ ಒಂದು ಪೂರ್ವಭಾವಿಯಾಗಿ ಚರ್ಚೆ ಮಾಡಿ ನಂತರ ವೆಂಕಟಗಿರಣ್ಣವರ ಮತ್ತು ಅವ್ರ ತಂಡವನ್ನು ಕರೆಸಿಕೊಂಡು ಇದನ್ನ ಮಾತಾಡಿ ಒಂದು ಸಣ್ಣ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದೆ. ಆದ್ರೆ ಇವತ್ತು ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ ಒಂದಾದ್ರೆ ಇದರಿಂದ ಸಮಾಜಕ್ಕೆ ಹೋಗ್ತಕ್ಕಂಥ ಸಂದೇಶ ಏನಂತ ಹೇಳಿದ್ರೆ, ತಾವು ಸನ್ಮಾನವನ್ನು ಸ್ವೀಕರಿಸಿದ ಮೇಲೆ ಅದು ನಿಮ್ಗೆ ತೋರ್ಪಡ್ತಕ್ಕಂಥದ್ದು, ಸಮಾಜಕ್ಕೆ ತೋರ್ಪಡ್ಕೊಡ್ತಕ್ಕಂಥದ್ದು. ಇವತ್ತಿನ ಸನ್ಮಾನ ನಿಮ್ಮ ಮೇಲೆ ದೊಡ್ಡ ಜವಾಬ್ದಾರಿಯನ್ನ ಕೊಟ್ಟಿದೆ ಅಂತ ಅರ್ಥ. ತಾವು ಸನ್ಮಾನವನ್ನು ಸ್ವೀಕರಿಸಿದಾಗ ಏನು ಶಿಕ್ಷಕರು ನಿಮ್ಮ ಮೇಲೆ, ನಿಮ್ಮ ತಂಡದ ಮೇಲೆ ಅಪಾರವಾದಂತ ಒಂದು ಪ್ರೀತಿ ವಿಶ್ವಾಸ ಇಟ್ಟು ಇವತ್ತು ನಿಮ್ಮನ್ನು ಆಯ್ಕೆ ಮಾಡಿಕೊಟ್ಟಿದ್ದಾರೆ, ಅವರ ಭಾವನೆ ಒಂದೇ. ಅಂದ್ರೆ ತಮ್ಮ ಶಾಲೆಯಲ್ಲಿರ್ತಕ್ಕಂಥ ಸಮಸ್ಯೆ ಆಗಿರ್ಬಹುದು ಅಥವಾ ತಮಗಿರ್ತಕ್ಕಂಥ ಸಮಸ್ಯೆಯನ್ನ ಸಕಾರಾತ್ಮಕವಾಗಿ ಸ್ಪಂದಿಸ್ತೀರಾ ಎಂತಕ್ಕಂಥ ಉದ್ದೇಶ ಇಟ್ಕೊಂಡು ಇವತ್ತು ನಿಮ್ಮನ್ನ ಒಂದು ಜಿಲ್ಲಾ ಮಟ್ಟದಲ್ಲಿ ಆಗ್ಬೋದು, ತಾಲೂಕು ಮಟ್ಟದಲ್ಲಿ ಇವತ್ತು ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಬಹುಶಃ ನಾನು ಅನಿಸ್ತದೆ ಅನಿಲ್ ಅಣ್ಣವ್ರ ಬಗ್ಗೆ ನನ್ಗೆ ತುಂಬಾ ಚಿರಪರಿಚಿತರು. ಅವರಿಗೆ ಶಿಕ್ಷಕರ ಕುಂದುಕೊರತೆಗಳ ಬಗ್ಗೆ ಗೊತ್ತು, ಶಿಕ್ಷಕರ ಒಂದು ಆಗು ಹೋಗುಗಳ ಬಗ್ಗೆ ಗೊತ್ತು. ಜಿಲ್ಲೆಯಲ್ಲಿ ಯಾವುದೇ ಶಿಕ್ಷಕರ ಒಂದು ಸಮಸ್ಯೆ ಆದ್ರೆ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸ್ತಾರೆ. ಇವತ್ತಿನ ಒಂದು ಸನ್ಮಾನಕ್ಕೆ ಅವರು ಮತ್ತು ಅವರ ತಂಡ ಮತ್ತು ತಾಲೂಕಿನ ತಂಡ ಅದಕ್ಕೆ ಅರ್ಹರು ಅಂತ ಕೂಡ ನಾನು ಭಾವಿಸಿದ್ದೇನೆ. ಆದ್ಮೇಲೆ ಶಿಕ್ಷಕ ವೃತ್ತಿ ಒಂದು ಪಾವಿತ್ರತೆಯಿಂದ ಕೂಡಿರ್ತಕ್ಕಂಥ ಒಂದು ವೃತ್ತಿ, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗದೇ ಇರ್ತಕ್ಕಂಥ ಒಂದು ವೃತ್ತಿ. ಒಬ್ಬ ಶಿಕ್ಷಕ ತನ್ನ ಶಿಕ್ಷಕ ವೃತ್ತಿಯನ್ನ ಮಾಡುವಾಗ ಬಹಳ ಪ್ರಾಮಾಣಿಕವಾಗಿ ಮಾಡ್ತಾನೆ. ಏನಂತ ಒಂದು ವೃತ್ತಿಯನ್ನ ಮಾಡ್ತಾನೆ ಅಂತ ಹೇಳಿದ್ರೆ, ತಂದೆ ತಾಯಿಗಳು ನಮ್ಮ ಮೇಲೆ ಭರವಸೆ ಇಟ್ಟು ನಮ್ಮ ಬಳಿ ಮಕ್ಕಳನ್ನು ಕಳಿಸ್ಕೊಟ್ಟು ನಮ್ಮಿಂದ ಏನೋ ಮಕ್ಕಳಿಗೆ ಉಪಯೋಗ ಆಗ್ತಿರ್ತಕ್ಕಂಥ ಒಂದು ಭರವಸೆನ ಇಟ್ಟು ನಮ್ಮಲ್ಲಿ ಕಳಿಸ್ಕೊಟ್ಟಿದ್ದಾರೆ ಅಂದ್ರೆ ಅವರಿಗೆ ಭಾವನಾತ್ಮಕವಾಗಿ ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ಬೆಳೆಸ್ಬೇಕು, ಅವರನ್ನ ಸಮಾಜದ ಒಂದು ಮುಖ್ಯವಾಹಿನಿಗೆ ಕರ್ತರಬೇಕಂತಕ್ಕಂಥ ಒಂದು ಭಾವನೆಯನ್ನು ಇಟ್ಕೊಂಡು ಪ್ರತಿ ಅನುಕ್ಷಣ ಮಕ್ಕಳ ಒಂದು ಶ್ರೇಯಸ್ಸಿಗಾಗಿ ದುಡಿತಕ್ಕಂಥ ಸಮೂಹ ಈ ಪ್ರಪಂಚದಲ್ಲಿ ಏನಾದ್ರು ಇದ್ರೆ ಅದು ಶಿಕ್ಷಕರ ಒಂದು ಸಮೂಹ. ಈ ಸಮೂಹ ಒಳ್ಳೆ ಒಂದು ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ಒಂದು ಸಮೂಹ. ಸರ್ವಪಲ್ಲಿ ರಾಧಾಕೃಷ್ಣ ಅವರು ಈ ರಾಷ್ಟ್ರದ ರಾಷ್ಟ್ರಪತಿಗಳಾಗಿದ್ರು. ಒಬ್ಬ ಶಿಕ್ಷಕರ ಒಂದು ಸ್ಥಾನದಿಂದ ಅತ್ಯುನ್ನತ ಒಂದು ಪದವಿಯನ್ನು ಅಲಂಕರಿಸಿದಂಥವ್ರು. ರಾಷ್ಟ್ರಕವಿ ಕುವೆಂಪು ಅಂತ ಹೇಳ್ತೀವಿ. ರಾಷ್ಟ್ರಕವಿ ಕುವೆಂಪು ಅವರು
ವೃತ್ತಿಯಲ್ಲಿ ಕವಿಗಳಾಗಿದ್ದು ಕೂಡ ಅವರು ಪ್ರಾಧ್ಯಾಪಕರಾಗಿದ್ದಂಥವ್ರು. ಒಬ್ಬ ಅಬ್ದುಲ್ ಕಲಾಂ ಅವರು ಕೂಡ ಶಿಕ್ಷಕರಾಗಿದ್ದಂಥವ್ರೆ. ಈ ರೀತಿಯಾಗಿ ಈ ದೇಶದ ಇತಿಹಾಸದ ಪುಟಗಳನ್ನ ತಿರುವಿ ನೋಡಿದಾಗ ಚರಿತ್ರೆಗಳನ್ನ ಸೃಷ್ಟಿಸಿ ಅವರ ಹೆಸರುಗಳು ಇವತ್ತು ಸುವರ್ಣಾಕ್ಷರಗಳು ಬರೆದು ಹೋಗಿದೆ ಅಂತ ಹೇಳಿದ್ರೆ ಆ ಒಂದು ಸಮೂಹ ಶಿಕ್ಷಕರ ಸಮೂಹ. ಅಂತ ಪ್ರಭಾವಿತ ಒಂದು ಅರ್ಥಪೂರ್ಣವಾದಂತ ಒಂದು ಏನು ಈ ಶಿಕ್ಷಕರ ಒಂದು ಸಮೂಹ. ಇವತ್ತು ನಾನು ಹೊಸದಾಗಿ ಆಯ್ಕೆಗೊಂಡಿರ್ತಕ್ಕಂಥವರೆಲ್ಲ ನಾನು ಮನವಿ ಮಾಡ್ತಕ್ಕಂಥದ್ದು, ಶಿಕ್ಷಕರ ಒಂದು ಸಮಸ್ಯೆಗಳಿಗೆ ನೀವು ಸಕಾರಾತ್ಮಕವಾಗಿ ಸ್ಪಂದಿಸಬೇಕು. ನಾನು ಆಗ್ಲೇ ಹೇಳಿದೆ, ಸರ್ವಪಲ್ಲಿ ರಾಧಾಕೃಷ್ಣ ಬಗ್ಗೆ ಒಂದು ಮಾತು ಹೇಳ್ತೇನೆ. ಅವರು ರಾಷ್ಟ್ರಪತಿಗಳಾಗಿ ಅಧಿಕಾರ ಸ್ವೀಕಾರ ಆದ್ಮೇಲೆ ಆಚೆ ಬಂದಾಗ ಪತ್ರಿಕಾ ಮಾಧ್ಯಮದವರು ಕೇಳ್ತಾರೆ, ನಿಮ್ಮ ಜೀವನದಲ್ಲಿ ಅನುಕ್ಷಣ ನೀವು ಸಂತೋಷ ಪಡುವಂತ ವಿಚಾರ ಯಾವುದು ಅಂತ ಹೇಳಿದ್ರೆ ಅವ್ರು ಅನ್ಕೊಂಡಿದ್ರು, ನಾನು ಈ ರಾಷ್ಟ್ರದ ರಾಷ್ಟ್ರಪತಿ ಆಗಿದ್ದೇನೆ, ಇನ್ನು ಇದಕ್ಕಿಂತ ನನಗೆ ಹೆಮ್ಮೆ ವಿಚಾರ ಇನ್ನೇನು ಅಂತ ಹೇಳ್ತಾರೆ ಅಂತೆಲ್ಲ. ಆಗ ಅವ್ರು ಹೇಳ್ತಾರೆ, ಐ ಆಮ್ ವೆರಿ ಪ್ರೌಡ್ ಟು ಸೇ ಐ ಆಮ್ ಎ ಟೀಚರ್. ಪ್ರತಿ ಅನುಕ್ಷಣ ನನ್ನನ್ನ ಕಾಡ್ತಾ ಇರ್ತಕ್ಕಂಥ ಒಂದು ವಿಚಾರ, ನಾನು ಸಂತೋಷ ಪಡುವಂತ ಮತ್ತೆ ಹೆಮ್ಮೆ ಪಡುವಂತ ವಿಚಾರ ನಾನೊಬ್ಬ ಶಿಕ್ಷಕ ಅನ್ನೋದು. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಆ ಶಿಕ್ಷಕರ ವೃತ್ತಿ ಎಷ್ಟು ಪಾವಿತ್ರತೆಯಿಂದ ಕೂಡಿತ್ತು ಅಂತಕ್ಕಂಥದ್ದು ಸರ್ವಪಲ್ಲಿ ರಾಧಾಕೃಷ್ಣ ಅವರಿಗೆ ಗೊತ್ತಿತ್ತು. ಸೊ ಅಂತ ಸಮೂಹದಿಂದ ಬಂದಿರತಕ್ಕಂಥ ನೀವು ಸಕಾರಾತ್ಮಕವಾಗಿ ಇವತ್ತು ಮಕ್ಕಳ ಒಂದು ಇವತ್ತು ಯಾಕೋ ಒಂದು ವಿಷಾದನೆಯ ಒಂದು ವಿಚಾರವನ್ನ ವ್ಯಕ್ತಪಡಿಸ್ತಕ್ಕಂಥದ್ದು ಅಂತ ಹೇಳಿದ್ರೆ, ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಏನಿಲ್ಲ, ಗುಣಾತ್ಮಕವಾದಂತ ಶಿಕ್ಷಕರಿಲ್ವಾ, ಶುಚಿತ್ವವಾದಂತ ಕಟ್ಟಡಗಳಿಲ್ವಾ, ಅನ್ನದಾಸೋಹದಂತ ಕಾರ್ಯಕ್ರಮಗಳಿಲ್ವಾ, ನಲಿಕಲೆ ಅಂತ ಚಿಕ್ಕ ಮಕ್ಕಳಲ್ಲಿ ಒಂದು ಒಳ್ಳೆಯ ಒಂದು ಪ್ರತಿಭೆಯನ್ನು ಗುರುತಿಸ್ತಕ್ಕಂಥ ನಲಿಕಲೆ ಅಂತಕ್ಕಂಥ ಒಂದು ವ್ಯವಸ್ಥೆಗಳಿಲ್ವಾ? ಎಲ್ಲವೂ ಇದ್ದು ಯಾಕೆ ಸರ್ಕಾರಿ ಶಾಲೆಗಳ ಬಗ್ಗೆ ನಮಗೆ ನಿರ್ಲಕ್ಷ್ಯ? ಯಾಕೆ ಸರ್ಕಾರಿ ಶಾಲೆಗಳ ಬಗ್ಗೆ ನಮಗೆ ಉದಾಸೀನ? ದಯವಿಟ್ಟು ಎಲ್ಲ ಪೋಷಕ ಬಂಧುಗಳಲ್ಲಿ ನಾನು ಮನವಿ ಮಾಡ್ತೇನೆ, ಯಾವ ವಿಚಾರದಲ್ಲೂ ಕೂಡ ಅವು ಸರ್ಕಾರಿ ಶಾಲೆಗಳು ಯಾವುದಕ್ಕೂ ಕಡಿಮೆ ಇಲ್ಲ, ಒಂದು ಒಳ್ಳೆ ರೀತಿಯಲ್ಲಿ ಕೂಡ ಇವತ್ತು ಕೆಲಸ ಮಾಡ್ತಾ ಇದೆ. ಅಲ್ಲಿ ಇರ್ತಕ್ಕಂಥ ಶಿಕ್ಷಕರು ಕೂಡ ಗುಣಾತ್ಮಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲರನ್ನು ಕೂಡ ನಾವು ಪ್ರೋತ್ಸಾಹಿಸೋಣ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಮಗದೊಮ್ಮೆ ವಿಶೇಷವಾಗಿ ನಾನು ಇವತ್ತು ಅಮರಜ್ಯೋತಿ ವಿದ್ಯಾ ಸಂಸ್ಥೆಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಏನಿವತ್ತು ಜಿಲ್ಲಾ ಪ್ರತಿನಿಧಿಗಳಾಗಿ ತಾಲೂಕು ಪ್ರತಿನಿಧಿಗಳಾಗಿ ಇವತ್ತು ಆಯ್ಕೆಗೊಂಡಿದ್ದಾರೆ. ನಮ್ಮ ಅಧ್ಯಕ್ಷರು ಕಾರ್ಯದರ್ಶಿಗಳು ಒಂದು ದಿಟ್ಟ ನಿರ್ಧಾರವನ್ನು ತಗೊಂಡು ಅವರನ್ನ ಗುರುತಿಸಬೇಕು. ಇವತ್ತು ನಿಮ್ಮನ್ನ ಇಲ್ಲಿ ಕರೆಸಿರ್ತಕ್ಕಂಥದ್ದು ಒಬ್ಬ JDS ಅಧ್ಯಕ್ಷರಾಗಿ ಅಂತೂ ಅಲ್ಲ, ಅಥವಾ ನಾನು JDS ಪಕ್ಷದ ಒಬ್ಬ ವಕ್ತಾರನು ಅಂತ ಅಲ್ಲ, ಆದ್ರೆ ಸಮಾಜದ ಒಬ್ಬ ಜವಾಬ್ದಾರಿತ ವ್ಯಕ್ತಿಗಳಾಗಿ ಮತ್ತು ಸಮಾಜ ಏನು ಶಿಕ್ಷಕರ ಸಮೂಹದ ಶಿಕ್ಷಣವನ್ನ ಪ್ರೀತಿಸ್ತಕ್ಕಂಥ ಒಬ್ಬ ವ್ಯಕ್ತಿಗಳಾಗಿ ಇವತ್ತು ನಿಮ್ಮನ್ನ ಕರೆಸಿ ನಿಮ್ಮನ್ನ ಇವತ್ತು ಸನ್ಮಾನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡಿದ್ವಿ. ಈ ಸನ್ಮಾನವನ್ನು ಸ್ವೀಕರಿಸಿದಂತವರು ನೀವು ಮುಂದಿನ ದಿನಗಳಲ್ಲಿ ಶಿಕ್ಷಕರ ಮತ್ತು ಅವರ ಆಗುಹೋಗುಗಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ಅನುಕ್ಷಣವೂ ಕೂಡ ಅವ್ರಿಗೆ ಆಗ್ತಕ್ಕಂಥ ಸಮಸ್ಯೆಗಳನ್ನ ಸಕಾರಾತ್ಮಕವಾಗಿ ಸ್ಪಂದಿಸ್ತೀರಾ ಅಂತ ಹೇಳ್ತಾ, ಸೊ ಕೊನೆಯದಾಗಿ ಒಂದೇ ಒಂದು ಮಾತನ್ನ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಮುಖ್ಯವಾಗಿ ಮಕ್ಕಳಲ್ಲಿ ಮೌಲ್ಯಗಳನ್ನ ತುಂಬಬೇಕು. ಮೌಲ್ಯಗಳು ಯಾವ ರೀತಿ ಇರ್ಬೇಕಂತ ಹೇಳಿದ್ರೆ, ನೀವು ಆಗ್ತಕ್ಕಂಥ ಒಂದು ಅಡಿಪಾಯ ಇಡೀ ಜೀವನದಲ್ಲಿ ಅವನ ಕಾಲ ಮೇಲೆ ಅವನು ನಿಂತ್ಕೊಂಡು ಬದುಕುವಂತ ಒಂದು ಮೌಲ್ಯಾಧಾರಿತವಾದಂತ ಒಂದು ಶಿಕ್ಷಣವನ್ನು ಕೊಡ್ಬೇಕು. ನಾಟಕೀಯ ಜೀವನ ಬೇಡ. ಯಾವತ್ತೂ ಕೂಡ ಮಕ್ಕಳಿಗೆ ತಿಳಿ ಹೇಳ್ಬೇಕು, ಯಾರೇ ಆಗಿರ್ಲಿ ನಾಟಕೀಯ ಜೀವನಗಳು ಬೇಡ. ಆ ನಾಟಕೀಯ ಜೀವನಗಳು ಕೇವಲ ಕಲ್ಪನೆ ಅಷ್ಟೇ. ಆ ಸದ್ಯಕ್ಕೆ ಮಾತ್ರ ಒಂದು ಅನುಕ್ಷಣ ಮಾತ್ರ ನಮ್ಗೆ ಸಂತೋಷ ಕೊಡಬಲ್ಲದು. ಆದ್ರೆ ಇಡೀ ಜೀವನ ಪೂರ್ತಿ ನಮ್ಗೆ ಆ ನಾಟಕೀಯ ಜೀವನ ಯಾವತ್ತೂ ಕೂಡ ನಮ್ಗೆ ಪ್ರಯೋಜನಕ್ಕೆ ಬರೋದಿಲ್ಲ. ಒಂದು ವಾಸ್ತವಿಕತೆ, ಒಂದು ಜೀವನವನ್ನು ನಡೆಸುವಂತ ಪ್ರವೃತ್ತಿನ ಮಕ್ಕಳಲ್ಲಿ ರೂಢಿಸ್ಬೇಕು. ಅವರಿಗೆ ಒಳ್ಳೆಯ ಒಂದು ಮೌಲ್ಯಗಳನ್ನು ತುಂಬಿಸಿ ಅವರು ಸುಜನರಾಗಿ ಬಾಳುವಂತ ಒಂದು ಮಾರ್ಗಸೂಚಿಯನ್ನು ನೀವು ಮಕ್ಕಳಿಗೆ ಕೊಟ್ಟು ಅವರನ್ನ ಸಮಾಜದ ಒಂದು ಮುಖ್ಯವಾಗಿ ಕರೆತರುವಂತ ಒಂದು ಪ್ರಾಮಾಣಿಕ ಕೆಲಸ ನಿಮ್ಮಿಂದ ಆಗ್ಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಒಂದು ಕೆಲವಾರು ಮಾತುಗಳನ್ನು ಹೇಳುವಂತ ಅವಕಾಶವನ್ನು ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.